ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಯುವಕರು ಕೃಷಿಯ ಬಗ್ಗೆ ಜಾಗೃತಿ ವಹಿಸಿ, ಸಮಗ್ರ ಕೃಷಿಯಲ್ಲಿ ರೈತರ ಬದುಕು ಹಸನ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿಕೆ. ಬಾರ್ ತೆರೆಯಲು ದೇವಸ್ಥಾನವೇ ಧ್ವಂಸ, ರಾತ್ರೋರಾತ್ರಿ ಜೆಸಿಬಿಯಿಂದ ನೆಲಸಮ. ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ಸಿಗಲಿ, ಶೀಘ್ರವೇ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿ. ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ನಗ್ನ ಸ್ಥಿತಿಯಲ್ಲಿ ಒಂಟಿ ಮಹಿಳೆಯ ಶವ ಪತ್ತೆ, ಕೊಲೆ ಶಂಕೆ. ಸ್ಥಳಕ್ಕೆ ಶ್ವಾನದಳ ಸೋಕೋ ಟೀಂ ಭೇಟಿ, ಪರಿಶೀಲನೆ. ಸಮಗ್ರ ಕೃಷಿ ಕೈಗೊಂಡಾಗ ಮಾತ್ರ ರೈತರು ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸಹಯೋಗದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪ್ರಗತಿಪರ ಕೃಷಿಕ ಎಂಸಿ ರಂಗಸ್ವಾಮಿ ಅವರ ಮುದುಗನೂರು ಗ್ರಾಮದಲ್ಲಿ ನಡೆದ ರೈತ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೃಷಿ ಲಾಭದಾಯಕವಲ್ಲ ಎಂಬ ಕಾರಣದಿಂದ ಯುವ ಪೀಳಿಗೆ ಕೃಷಿಯಿಂದ ವಿಮುಖರಾಗಿ ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುತ್ತಿದೆ. ಕೃಷಿಯನ್ನ ಲಾಭದಾಯಕವಾಗಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ಧತಿ ಅನಿವಾರ್ಯ. ಸಮರ್ಪಣಾ ಭಾವದಿಂದ ಕೃಷಿ ಕಾರ್ಯ ಕೈಗೊಂಡಾಗ ಮಾತ್ರ ಯಶಸ್ಸು ಪಡೆಯಲು ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಳೆ ನಾಶದ ಬಳಕೆ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇದು ಮನುಷ್ಯ ಹಾಗೂ ಮಣ್ಣಿನ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಕಳೆನಾಶಕದ ಬಳಕೆಯನ್ನ ರೈತರು ಕಡಿಮೆ ಮಾಡುವಂತೆ ಸಲಹೆ ಮಾಡಿದ್ರು. ಕೃಷಿ ಅನ್ನೋದು ಸುಮ್ಮನೆ ಒಂದು ಕೆಲಸ. ಇವತ್ತು ಹೋದೆ, ಮೆಕ್ಕೆಜೋಳ ಹಾಕಿದೆ, ಮನೆಗೆ ಬಂದೆ. ಇನ್ನೊಂದಿನ ಹೋದೆ, ಯೂರಿಯಾ ಸಿಕ್ತು, ಯೂರಿಯಾನೆಲ್ಲ ಹುಗ್ಗಿದೆ, ಮನೆಗೆ ಬಂದೆ. ಇನ್ನೊಂದಿನ ಹೋದೆ, ಎಲ್ಲ ಕಟ್ ಮಾಡಿ ಬಿಸಾಡಿ. ಇಷ್ಟೇ ನಾವು ಕೃಷಿಯನ್ನು ನಂಬಿರೋದು. ನಮ್ಮ ಕಡೆಗೆ ಇನ್ನೂ ಒಂದು ರೀತಿ ಮಾಡ್ತಾರೆ. ಕೃಷಿಯನ್ನು ನಂಬಿದವರು, ಭೂತಾಯಿಯನ್ನು ನಂಬಿದವರು, ಭೂಮಿಯನ್ನು ನಂಬಿದವರು ಯಾವತ್ತೂ ಯಾವತ್ತೂ ಭೂತಾಯಿ ಕೈ ಬಿಡಲ್ಲ. ಆ ನಂಬಿಕೆ ನಮ್ಮ ಕೃಷಿಕರಿಗೆ ಮೊದಲಿಂದಲೂ ಇರಬೇಕು ಸಹ. ಆ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸುವುದು ಸಹ ನಮ್ಮ ಜವಾಬ್ದಾರಿ. ಸೈಂಟಿಸ್ಟ್ ಜೊತೆಗೆ ಸಂವಾದ ಬೇಡ. ಅವ್ರ ಹತ್ರ ಕುತ್ಕೊಂಡು ನಾವು ಮಾತಾಡಿದ್ರೆ ಗೊತ್ತಾಗ್ತದೆ. ಅವರು ಪ್ರತಿ ವರ್ಷ ಒಂದೊಂದು ಎಕ್ಸ್ಪೆರಿಮೆಂಟ್. 60-70 ವರ್ಷ ಅವರು ಕೃಷಿ ಮಾಡಿದ್ದಾರೆ ಅಂದ್ರೆ ಅಷ್ಟು ವರ್ಷ ಅವರು ಪ್ರಯೋಗ ಮಾಡಿದ್ದಾರೆ. ಅಷ್ಟು ಆ್ಯಂಡ್ ಇವನ್ ಇದರಲ್ಲಿ ಅಕಸ್ಮಾತ್ ಮಿಲ್ಕಿಂಗ್ ಮಾಡಬೇಕಾದ್ರೆ ಸಗಣಿ, ಗಂಜಲ, ಯೂರಿನ್ ಈ ಥರ ಆಯಿತು ಅಂದ್ರೆ ಗಟ್ಟರ್ ಇದೆ ಮೇಡಮ್. ಅದು ಈ ಕಡೆ ಕಂಟಾಮಿನೇಷನ್ ಆಗೋದೇ ಇಲ್ಲ. ಅದರದ್ದೇ ಡಂಗೆಲ್ಲ ಸಪ್ರೇಟ್ ಇದೆ, ಅಲ್ಲಲ್ಲಿ ಹೊರಟೋಗ್ಬಿಡುತ್ತೆ. ಸೊ ಒನ್ಸ್ ಮಿಲ್ಕಿಂಗ್ ಆದ ತಕ್ಷಣ ಅಲ್ಲೇ ಬರುತ್ತೆ. ಸೊ ಇಲ್ಲಿಂದ ಕಂಪ್ಲೀಟಾಗಿ ಮಿಲ್ಕು ಇಲ್ಲಿಗೆ ಬರುತ್ತೆ ಮೇಡಮ್. ಇದು BMC ಅಂತ ಹೇಳ್ತೀವಿ, ಬಲ್ಕ್ ಮಿಲ್ಕ್ ಚಿಲ್ಲರ್. ಹಿಂಗೆ ಅದು ಆನ್ ಮಾಡಿಸ್ಬಿಡಿ, ಚಿಕನ್ ಚಿಲ್ಲರ್ ಮೇಡಮ್ ಇದು. ಸೊ ಬಂದಂಥ ಮಿಲ್ಕ್ ಪೂರ್ತಿ ಇದ್ರಲ್ಲಿ ಬಂದು ಇಮಿಡಿಯೇಟಾಗಿ 4 ಡಿಗ್ರಿಗೆ ಚಿಲ್ ಆಗುತ್ತೆ ಹಾಲು. ಸೊ ಮಿಲ್ಕ್ ಮಾಡಿದಾಗ 36-37 ಡಿಗ್ರಿ ಇರ್ತದೆ. ಬ್ಯಾಕ್ಟೀರಿಯಾ ಪ್ರತಿ 30 ಮಿನಿಟ್ಸ್ಗೆ ಡಬಲ್ ಆಗ್ತಾ ಇರುತ್ತೆ. ಮಿಲ್ಕಲ್ಲಿ 1 ಲ್ಯಾಕ್ ಬ್ಯಾಕ್ಟೀರಿಯಾ ಇರ್ತದೆ. ಸೊ ನಾರ್ಮಲ್ 30 ಟೆಂಪರೇಚರಲ್ಲಿ ಇತ್ತಂತಂದ್ರೆ ಪ್ರತಿ 30 ಮಿನಿಟ್ಸ್ಗೆ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಚಿಲ್ ಮಾಡಿದ್ರೆ ಅಂದರೆ ಅದು ಆಕ್ಟಿವಿಟಿನ ನಾವು ಫ್ರೀಸ್ ಮಾಡ್ತೀವಿ. ಸೊ ಇಲ್ಲಿಂದ ಹಿಡಿದು ನೆಕ್ಸ್ಟ್ ನೋಡಿ ಮೇಡಮ್, ಅಲ್ಲಿಂದ ಏರ್ಗೆ ಎಕ್ಸ್ಪೋಸ್ ಆಗಿಲ್ಲ ಮಿಲ್ಕ್, ಇಲ್ಲಿಗೆ ಬಂತು ಚಿಲ್ಲ ಆಯಿತು, ಇಲ್ಲೂ ಎಕ್ಸ್ಪೋಸ್ ಆಗಲ್ಲ. ಇಲ್ಲಿಂದ ಟ್ಯಾಂಕರ್ ಬಂದು ಹಾಲು ತಗೊಂಡು ನಮ್ಮ ಪ್ರೊಸೆಸಿಂಗ್ ಪ್ಲಾಂಟ್ ಇಟ್ಕೊಂಡು ಹೋಗುತ್ತೆ. ಎಲ್ಲೂ ಸಹ ಹ್ಯೂಮನ್ ಟಚ್ ಇಲ್ಲ ಮಿಲ್ಕಿಗೆ. ಸೊ ಏರ್ಗೂ ಸಹ ಎಕ್ಸ್ಪೋಸ್. ಈ ಸಂದರ್ಭದಲ್ಲಿ ಕೃಷಿಕರಾದ ಎಂಸಿ ರಂಗಸ್ವಾಮಿ, ಎಂಟಿ ಕೃಷ್ಣೇಗೌಡ, ಜಂಟಿ ಕೃಷಿ ನಿರ್ದೇಶಕ ಪಿ ರಮೇಶ್ ಕುಮಾರ್, ಸಹಾಯಕ ಕೃಷಿ ನಿರ್ದೇಶಕಿ ಕೆಜಿ ಕವಿತಾ, ತೋಟಗಾರಿಕೆ ಅಧಿಕಾರಿ ಡಿ ರಾಜೇಶ್, ಡಾಕ್ಟರ್ ದಿಲೀಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಾರ್ ಮಾಡಲು ಅಡ್ಡಿಯಾದ ಕಾರಣಕ್ಕೆ ರಾತ್ರೋರಾತ್ರಿ ಜೆಸಿಬಿ ತಂದು ಕಿಡಿಗೇಡಿಗಳು ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನೇ ಧ್ವಂಸ ಮಾಡಿರುವ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಕಳೆದ ಕೆಲ ದಿನಗಳಿಂದ ಬಾರ್ಗೆ ಅನುಮತಿ ಕೋರಿ ಕೆಲವರು ಅರ್ಜಿ ಸಲ್ಲಿಸಿದ್ರು. ಆದರೆ ಬಾರ್ ಮಾಡಲು ಉದ್ದೇಶಿಸಿರುವ ಜಾಗದ ಬಳಿಗೆ ದೇವಸ್ಥಾನವಿದೆ, ಹೀಗಾಗಿ ಅನುಮತಿ ನೀಡಬಾರದು ಎಂದು ಅಬಕಾರಿ ಇಲಾಖೆಗೆ ದೇವಸ್ಥಾನದ ಸಮಿತಿ ಅರ್ಜಿ ಹಾಕಿತ್ತು. ಇದೇ ಕಾರಣಕ್ಕೆ ದೇವಸ್ಥಾನ ಧ್ವಂಸ ಮಾಡಲಾಗಿದ್ದು, ಬೆಳಗ್ಗೆ ವಾಕಿಂಗ್ ಬಂದಿದ್ದವರು ದೇಗುಲ ನೆಲಸಮ ಆಗಿದ್ದನ್ನ ಗಮನಿಸಿದ್ದಾರೆ. ಈ ಬಗ್ಗೆ ನಂದಗುಡಿ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಪೊಲೀಸರು ಮತ್ತು ದೇವಸ್ಥಾನದ ಭಕ್ತರು ದೌಡಾಯಿಸಿದ್ದಾರೆ. ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನವೆಂಬರ್ 22ರಂದು ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷ ಎಸಿ ಕಿರಣ್ ತಿಳಿಸಿದರು.
ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಒರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಶಾಸಕ ಎ ಮಂಜು ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಉದ್ಘಾಟಿಸುವರು. ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಪುರುಷೋತ್ತಮ್, ಅಪರ ನಿರ್ದೇಶಕ ಜಿಪಿ ದೇವರಾಜ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಎಂ ಬಾಬು, ಹಾಸನ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಎಂಬಿ ಚನ್ನಕೇಶವ, ಚಾಮರಾಜನಗರ ಉಪವಿಭಾಗಾಧಿಕಾರಿ ಮಹೇಶ್, ಉದ್ಯಮಿ ಎಂಟಿ ಕೃಷ್ಣೇಗೌಡ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ಗೌಡ ಭಾಗವಹಿಸುವರು ಎಂದರು. ಸಾಧಕರಿಗೆ ಸನ್ಮಾನವನ್ನು ನಾವು ಇಟ್ಕೊಂಡಿರ್ತೀವಿ. ಈ ಕಾರ್ಯಕ್ರಮವನ್ನು ಶಿಕ್ಷಕರ ಭವನದಲ್ಲಿ ಏರ್ಪಡಿಸಿಕೊಂಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಅರ್ಕಂದು ಕ್ಷೇತ್ರ ಎ ಮಂಜಣ್ಣ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗೂ ಉದ್ಘಾಟನೆಗೆ ನಮ್ಮ ಕೆ ಜಾನಕಿ ಮೇಡಮ್, ಪ್ರಾದೇಶಿಕ ಆಯುಕ್ತರು ಬೆಳಗಾವಿ, ಇವರು ಸಹ ಆಗಮಿಸುತ್ತಿದ್ದಾರೆ. ಹಾಗೂ ನಮ್ಮ ಸಂಸದರಾದಂತಹ ನಮ್ಮ ಹಾಸನ ಕ್ಷೇತ್ರ ಶ್ರೇಯಸ್ ಪಟೇಲ್ ಸರ್ ಅವರು, ಹಾಗೂ ನಮ್ಮ ಮಾಜಿ ಶಾಸಕರಾದಂತಹ ಎಟಿ ರಾಮಸ್ವಾಮಿ ಸರ್ ಅವರು, ಹಾಗೂ ನಮ್ಮ ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಶ್ರೀ ಸಿಮೆಂಟ್ ಮಂಜಣ್ಣ ಅವರು, ಇವರು ಸಹ ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಜಂಟಿ ನಿರ್ದೇಶಕರಾದಂತಹ ಶ್ರೀ ಪುರುಷೋತ್ತಮ್ ಸರ್ ಅವರು, ಸಮಾಜ ಕಲ್ಯಾಣ ಇಲಾಖೆ, ಹಾಗೂ ಶ್ರೀ ಎಂ ಬಾಬುರವರು, ಉಪ ಕಾರ್ಯದರ್ಶಿಗಳು, ಆಡಳಿತ, ಜಿಲ್ಲಾ ಪಂಚಾಯತಿ ಹಾಸನ, ಹಾಗೂ ಜಿಪಿ ದೇವರಾಜ್. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರಿಗೆ ಕೋಚಿಂಗ್ ಕೊಡಿಸುವ ಒಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಮಹಿಳಾ ಸಬಲೀಕರಣ, ಮಹಿಳೆಯರಿಗಾಗಿ ಸಬಲೀಕರಣಗಳನ್ನ ಕೆಲವು ಕಾರ್ಯಕ್ರಮಗಳನ್ನ ಬಹಳ ಒಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅರ್ಕಲಗೂಡಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎ ಮಂಜಣ್ಣರವರು ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿನ ಅನೇಕ ರಾಜಕೀಯ ಗಣ್ಯರಾದಂತಹ ಕೃಷ್ಣೇಗೌಡರವರು, ಶ್ರೀಧರ್ಗೌಡರವರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸಲಾಗುವುದು ಎಂದರು. ಟ್ರಸ್ಟ್ ಪದಾಧಿಕಾರಿಗಳಾದ ಲೋಕೇಶ್, ಎಚ್ಆರ್ ರಂಗಸ್ವಾಮಿ, ಕೆಜಿ ಪ್ರದೀಪ್, ಮೋಹನ್ ಕುಮಾರ್, ಡಿಎಸ್ ಅಶೋಕ್, ಸಿ ರವಿಕುಮಾರ್ ಗೋಷ್ಠಿಯಲ್ಲಿದ್ದರು. ಬೇಲೂರು ಪಟ್ಟಣದ ಗಾಣಿಗರ ಬೀದಿಯ ಮನೆಯೊಂದರಲ್ಲಿ ನಗ್ನ ಸ್ಥಿತಿಯಲ್ಲಿ ಒಂಟಿ ಮಹಿಳೆಯ ಶವ ಪತ್ತೆಯಾಗಿದೆ. ಮೃತ ಮಹಿಳೆಯನ್ನ ಚಿಕ್ಕಮಗಳೂರಿನ ಬಲ್ಲೆನಹಳ್ಳಿ ಗ್ರಾಮದ ಸ್ಪಂದನ ಎಂದು ಗುರುತಿಸಲಾಗಿದೆ. ಮಹಿಳೆ ಪತಿಯಿಂದ ದೂರಾಗಿ 8 ದಿನಗಳ ಹಿಂದೆ ಬೇಲೂರಿನಲ್ಲಿ ಬಾಡಿಗೆ ಮನೆಗೆ ಬಂದು ನೆಲೆಸಿದ್ಲು. 2 ದಿನಗಳಿಂದ ಮನೆಯಲ್ಲಿ ಯಾರೂ ಇಲ್ಲದನ್ನ ಸ್ಥಳೀಯರು ಗಮನಿಸಿದಾಗ ಈ ಪ್ರಕರಣ ಬಯಲಾಗಿದೆ. ಮನೆಯ ಬಾಗಿಲು ತೆರೆದಿದ್ರೂ ಯಾರ ಸುಳಿವು ಇಲ್ಲದೆ ಇದ್ದರಿಂದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದು ಪರಿಶೀಲನೆ ನಡೆಸಿದಾಗ ಸ್ಪಂದನ ಮೃತದೇಹ ಪತ್ತೆಯಾಗಿದೆ. ಮನೆಯಲ್ಲಿ ಸಂಪೂರ್ಣ ಬೆತ್ತಲಾದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದರಿಂದ ಕೊಲೆ ಶಂಕೆ ವ್ಯಕ್ತವಾಗಿದೆ. ಕೊಲೆ ಶಂಕೆ ಹಿನ್ನೆಲೆಯಲ್ಲಿ ಬೇಲೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸ್ಥಳದಲ್ಲಿ ಶ್ವಾನದಳ ಸೋಕೋ ಟೀಮ್ ಪರಿಶೀಲನೆ ನಡೆಸಿದೆ. ನನಗೆ ಮನೆ ಬೇಕಾಗಿತ್ತು, ಮನೆಗೆ ಬಾಡಿಗೆ ಕೊಡಿ ಅಂತ ಕೇಳಿದ್ರು. ಸರ್ ನೀವೇನು ಕೆಲಸ ಮಾಡ್ತೀರಾ? ನಾನು ಆಟೋ ರಿಕ್ಷಾ ಬಂದಿದ್ರು. ಅವ್ರ ಅಕ್ಕ ಬಾಬಾ ಬರ್ತಾರೆ ಅಂತ ಹೇಳ್ಕೊಂಡಿದ್ರು. ಅವತ್ತು ಬೇಲೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಮತ್ತೇನೂ ಇಲ್ಲ. ಮತ್ತೆ ಡಿಸ್ ಹಾಕಿಸ್ಬೇಕು ಅಂತ ಹೇಳಿ ಒಂದು ದಿವಸ ಫೋನ್ ಮಾಡಿದ್ರು. ಡಿಸ್ ಹಾಕ್ಸೋಕ್ಕೆ ಯಾರನ್ನಾರಿದ್ರೆ ಕಳಿಸ್ಕೊಡಿ ಅಂತ ಅಂದರು. ನಾನು ರನ್ನಿಂಗಲ್ಲಿದ್ದೀನಿ, ಈಗ ಮಾತಾಡೋಕ್ಕಾಗಲ್ಲಮ್ಮ, ಮತ್ತೆ ಮಾಡ್ತೀನಿ ಅಂತೆ. ಮತ್ತೇನೋ ಹೇಳಲಿಲ್ಲ. 10ನೇ ತಾರೀಕು 9 ದಿನ ಆಗಿದೆ. ಇದು ಗೊತ್ತಾಗಿದೆ. ಇಲ್ಲಿ ಕಾರ್ತಿಕ್ ಪೂಜೆಗೆ ಅಂತ ಹೇಳಿ ದೇವಸ್ಥಾನ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಸಿಕ್ಕಿ ನಿಮ್ಮ ಮನೆ ಅರ್ಧಂಬರ್ಧ ಓಪನ್ ಆಗಿದೆ, ಇವ್ರ ಮನೆ ಕಡೆ ಹೋಗಿ ನೋಡಿ ಅಂತ ಅಂದರು. ಆಗ ಇಲ್ಲಿ ಬಂದು ಅವ್ರನ್ನೇ ಜೊತೆಲಿ ಕರ್ಕೊಂಡ್ಬಂದು ಇಲ್ಲಿ ನೋಡಿದೆ. ಡೋರ್ ಓಪನ್ ಮಾಡಿದಾಗ ಇಲ್ಲೇ ಬಾಗಿಲಲ್ಲಿ ಓಪನ್ ಮಾಡಿದೆ. ಅವರು ಅಲ್ಲೇ ಬಿದ್ದಿದ್ರು ಬಾಡಿ. ಅದನ್ನು ನೋಡಿದೆ, ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯಿತು. ಅವಾಗ ಸೀದಾ ಸ್ಟೇಷನ್ ಕಡೆಗೆ ಹೋದೆ. ಸ್ಟೇಷನ್ಗೆ ಹೋಗೋ ಹೊತ್ತಿಗೆ ಸಾಹೇಬ್ರಾಗಲೇ ಅಲ್ಲಿಂದಲೇ ಹೊರಟಾಗಿದ್ದು, ಇಲ್ಲಿಗೆ ಬಂದಿದ್ರು. ಅವಾಗ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದೆ. ಅಷ್ಟೊತ್ತಿಗೆ ಹಾಜರಾಗ. ಅರಕಲಗೂಡು ಪಟ್ಟಣದಲ್ಲಿ ಶನಿದೇವರ ದೇವಾಲಯದಲ್ಲಿ 57ನೇ ವರ್ಷದ ಲಕ್ಷ ದೀಪೋತ್ಸವದ ಪ್ರಯುಕ್ತ ಚಿಲುಮೆ ಮಠದಲ್ಲಿ ಗಂಗಾ ಪೂಜೆ ನೆರವೇರಿಸಿ ಶನೇಶ್ವರ ದೇವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಸಲಾಯಿತು. ಸುಮಂಗಲಿಯರು 108 ಕಳಸ ಹೊತ್ತು ಸಾಗಿದ್ರು. ವೀರಗಾಸೆ, ಮಂಗಳವಾದ್ಯ ಉತ್ಸವಕ್ಕೆ ಮೆರುಗು ನೀಡಿತು.
ದೇವಾಲಯದಲ್ಲಿ ಶನೀಶ್ವರ ಮೂರ್ತಿಗೆ ಕಲಶಾಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನು ನಡೆಸಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ಪುರೋಹಿತ ವಿಶ್ವೇಶ್ವರ ಶರ್ಮ ಮತ್ತು ತಂಡದವರಿಂದ ಗಣಪತಿ, ನವಗ್ರಹ, ಮೃತ್ಯುಂಜಯ, ರುದ್ರಹೋಮ, ಶನೀಶ್ವರ ಸ್ವಾಮಿ ಮೂಲಮಂತ್ರ ಹೋಮಗಳನ್ನು ನಡೆಸಿ ಪೂರ್ಣಾಹುತಿ ಸಲ್ಲಿಸಲಾಯಿತು. ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಅಪಾರ ಸಂಖ್ಯೆಯ ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಅರ್ಚಕರಾದ ರವಿಕುಮಾರ್, ರಘು, ಶ್ರೀನಿವಾಸ್ ಪೂಜಾ ಕಾರ್ಯ ನಡೆಸಿದ್ರು. ರಾತ್ರಿ ರಾಜ ಸತ್ಯವ್ರತ ಪೌರಾಣಿಕ ನಾಟಕ ಅಭಿನಯ ನಡೆಯಿತು. ಗ್ರಾಮ ದೇವತೆ ದೊಡ್ಡಮ್ಮ ದೇವಾಲಯ, ವೀರಭದ್ರೇಶ್ವರ, ಅಮೃತೇಶ್ವರ, ಲಕ್ಷ್ಮೀ ನರಸಿಂಹ ದೇವಾಲಯಗಳಲ್ಲಿ ಕಾರ್ತಿಕ ಅಮಾವಾಸ್ಯೆ ಪೂಜೆ, ಲಕ್ಷ ದೀಪೋತ್ಸವಗಳು ವೈಭವದಿಂದ ನೆರವೇರಿತು. ಭಕ್ತರು ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿ ಭಕ್ತಿ ಸಮರ್ಪಿಸಿದ್ರು. ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ದೀಪಗಳನ್ನು ಬೆಳಗುವುದರೊಂದಿಗೆ ತಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಸದಾವಕಾಶ ಉಂಟು. ಅದೇ ರೀತಿಯಾಗಿ ಸಂಜೆಗೆ ಶ್ರೀ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಕೂಡ ಪ್ರದರ್ಶನಗೊಳ್ಳಲಿದ್ದು ಎಲ್ಲ ಭಕ್ತಾದಿಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ತನು ಮನ ಧನ ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮನಾಥಪುರ ರಸ್ತೆಯಲ್ಲಿರುವ ಚಿಲುಮೆ ಮಠದ ಕೊಳದಲ್ಲಿ ಗಂಗಾ ಪೂಜೆಯೊಂದಿಗೆ ದೇವರನ್ನ ಪಲ್ಲಕ್ಕಿಗಳೊಂದಿಗೆ ಹಾಗೂ ಸುಮಂಗಲಿಯರೊಂದಿಗೆ ಮಂಗಳ ಕಲಶಗಳೊಂದಿಗೆ ಸ್ಥಾಪನೆಗೊಂಡಂತಹ ಈ ಕಾರ್ಯಕ್ರಮವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಕಳೆದ 2 ವರ್ಷದಿಂದ ವಿಪರೀತ ಮಳೆಯಿಂದ ಹಲವಾರು ಬೆಳೆ ನಾಶವಾಗಿದ್ದು, ಬೆಳೆ ನಷ್ಟ ಸರ್ವೆಯಲ್ಲಿ ಲೋಪವಾಗಿದೆ. ಕೂಡಲೇ ರಾಜ್ಯಾದ್ಯಂತ ಇದನ್ನು ಸರಿಪಡಿಸಿ ನಷ್ಟ ಆದ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವ ಅವರು, ಕಳೆದ 2 ವರ್ಷ ವಿಪರೀತ ಮಳೆ ಬಿದ್ದು ರಾಜ್ಯದ ಬಹುತೇಕ ಬೆಳೆಗಳು ನಾಶವಾಗಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ರೈತರಿಗೆ 2 ವರ್ಷವೂ ಕೂಡ ನಷ್ಟವಾಗಿದ್ದು, ಮೆಕ್ಕೆಜೋಳ, ಸೋಯಾಬೀನ್, ಹೆಸರು, ಈರುಳ್ಳಿ ಬೆಳೆ ನಾಶವಾಗಿದೆ. ಕಳೆದ ವರ್ಷ ಮಳೆಯಿಂದ ನಷ್ಟವಾದ ಬೆಳೆಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಮೊನ್ನೆ ತಾವು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿಯನ್ನ ಸಲ್ಲಿಸಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಆದರೆ ವಾಸ್ತವಾಂಶ ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಬೆಳೆ ನಷ್ಟ ಪರಿಹಾರ ಸರ್ವೆ ಕಾರ್ಯ ಸಮರ್ಪಕವಾಗಿ ನ್ಯಾಯಸಮ್ಮತವಾಗಿ ನಡೆದಿರುವುದಿಲ್ಲ. ಕೃಷಿ, ಕಂದಾಯ ಮತ್ತು ಸಾಂಖ್ಯಿಕ ಇಲಾಖೆ ಅಧಿಕಾರಿಗಳು ವ್ಯಾಪಕವಾಗಿ ರೈತರ ಜಮೀನಿನಲ್ಲಿ ಪರೀಕ್ಷೆ ಮಾಡದೆ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಿದ್ದಾರೆ. ಇದರ ಪರಿಣಾಮವಾಗಿ ಹಲವಾರು ತಾಲೂಕುಗಳಲ್ಲಿ ಒಟ್ಟು ಬಿತ್ತನೆಯಾದ ಪ್ರದೇಶದ 10% ಬೆಳೆ ನಾಶ ಆಗಿಲ್ಲ ಎನ್ನುವ ವರದಿ ಬಂದಿದೆ. ಇದು ಸತ್ಯಕ್ಕೆ ದೂರವಾದಂಥದ್ದು. ಕೆಲವು ತಾಲೂಕುಗಳಲ್ಲಿ ನಷ್ಟವೇ ಆಗಿಲ್ಲ ಎನ್ನುವುದು ಸತ್ಯಕ್ಕೆ ದೂರವಾಗಿದೆ ಎಂದರು. ಉದಾಹರಣೆಗೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಸಾಕಷ್ಟು ಬೆಳೆ ನಾಶವಾಗಿದ್ರೂ ನಷ್ಟವಾಗಿಲ್ಲ ಎಂದು ವರದಿ ನೀಡಿದ್ದಾರೆ. ರಾಜ್ಯಾದ್ಯಂತ ಇದನ್ನ ಕೂಡಲೇ ಸರಿಪಡಿಸಬೇಕು. ನಷ್ಟ ಆದ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಮತ್ತು ಇದಕ್ಕೆ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಸೋಮನಹಳ್ಳಿ ಸುರೇಶ್ ಅವರನ್ನ ಕಾಂಗ್ರೆಸ್ಸಿನ ಕುಶಲಕರ್ಮಿ ವಿಭಾಗದ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕಬ್ಬಳಿಕೆರೆ ಸೋಮಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿಗೆ ಜಿಲ್ಲಾ ಘಟಕದ ಹುದ್ದೆ ದೊರೆತಿರುವುದು ಸಂತಸದ ಸಂಗತಿಯಾಗಿದೆ. ಇದರ ಆಯ್ಕೆಗೆ ಕಾರಣರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷ ಪ್ರಸನ್ನಕುಮಾರ್ ಹಾಗೂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ ಅವರು, ತಾಲೂಕು ಕಾಂಗ್ರೆಸ್ನಲ್ಲಿನ ಭಿನ್ನಮತ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ, ತಾಲೂಕು ಕಾಂಗ್ರೆಸ್ ಘಟಕದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಮುಖಂಡರಾದ ಎಚ್.ಪಿ. ಶ್ರೀಧರ್ ಗೌಡ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಮುಖಂಡರನ್ನ ಒಗ್ಗೂಡಿಸಿಕೊಂಡು ಪಕ್ಷವನ್ನ ಬಲಪಡಿಸುವುದಲ್ಲದೆ ಬರಲಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಎದುರಿಸಲಾಗುವುದು ಎಂದು ತಿಳಿಸಿದರು. ಕುಶಲಕರ್ಮಿ ವಿಭಾಗಕ್ಕೆ ಆಯ್ಕೆಗೊಂಡಿರುವ ಅಧ್ಯಕ್ಷ ಸೋಮನಹಳ್ಳಿ ಸುರೇಶ್ ಮಾತನಾಡಿ, ಪಕ್ಷದ ಮುಖಂಡರು ತಮ್ಮ ಮೇಲೆ ಇಟ್ಟಿರುವ ಭರವಸೆ ಹುಸಿಯಾಗದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿ, ನಮ್ಮನ್ನು ಆಯ್ಕೆ ಮಾಡಿದ ಮುಖಂಡರಿಗೆ ಕೃತಜ್ಞತೆ ತಿಳಿಸಿದರು. ಏನು ಗೈಡ್ಲೈನ್ ಇದೆ, ಆ ಗೈಡ್ನಲ್ಲಿ ಇರ್ತಕ್ಕಂಥದ್ದು ಕಡ್ಡಾಯವಾಗಿ ಹೇಳಿದೆ. ಇಲ್ಲಿ
ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಡಿಬೇಟ್ ಕ್ಯಾಂಡಿಡೇಟು ನೀವು ಕಂಡ ಹಾಗೆ ಹಿಂದೆ ನಡ್ಕೊಂಡು ಬಂದಿದೆ. ಬ್ಲಾಕ್ ಕಾಂಗ್ರೆಸ್ಸರ ಜವಾಬ್ದಾರಿ ಕೂಡ ಇರ್ತದೆ. ಅದರ ಜೊತೆಯಲ್ಲಿ ಇತರೆ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಆ ಯಾವುದೇ ರೀತಿಯಾದ ಗೊಂದಲ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಈಗ ಅವರು ಟಿಕೆಟ್ ವಿಚಾರದಲ್ಲಿ ನಮ್ಗೆ ಆಗಿದೆ. ಕುಶಲಕರ್ಮಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ ಅವರು ಹಾಗೂ ನಮ್ಮ ಜಿಲ್ಲೆಯ ಗೌರವಾನ್ವಿತ ಈ ವೇಳೆ ಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷ ಗುರುಮೂರ್ತಿ, ವಕೀಲರಾದ BC ರಾಜೇಶ್, ಪ್ರಶಾಂತ್, KDP ಸದಸ್ಯ ಸತ್ಯರಾಜ್, ಮುಖಂಡ ದೇವರಾಜ್ ಗೋಷ್ಠಿಯಲ್ಲಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುವಕರು ಕೃಷಿಯ ಬಗ್ಗೆ ಜಾಗೃತಿ ವಹಿಸಿ, ಸಮಗ್ರ ಕೃಷಿಯಲ್ಲಿ ರೈತರ ಬದುಕು ಹಸನ, ಜಿಲ್ಲಾಧಿಕಾರಿ KS ಲತಾಕುಮಾರಿ ಹೇಳಿಕೆ. ಬಾರ್ ತೆರೆಯಲು ದೇವಸ್ಥಾನವೇ ಧ್ವಂಸ, ರಾತ್ರೋರಾತ್ರಿ JCBಯಿಂದ ನೆಲಸಮ, ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ಸಿಗಲಿ, ಶೀಘ್ರವೇ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿ, ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ನಗ್ನ ಸ್ಥಿತಿಯಲ್ಲಿ ಒಂಟಿ ಮಹಿಳೆಯ ಶವ ಪತ್ತೆ, ಕೊಲೆ ಶಂಕೆ, ಸ್ಥಳಕ್ಕೆ ಶ್ವಾನದಳ ಸೋಕೋ ಟೀಮ್ ಭೇಟಿ, ಪರಿಶೀಲನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.